ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲರಿಗೂ ನಮ್ಮ ನೋನೋ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ನಾವೇನು 2014ರಿಂದ 2024ರವರೆಗಿನ ಎಲ್ಲ ಟಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ ಹಿಂದೂ ಸಹ ಅಷ್ಟೇ ನಾವು ವಿಜ್ಞಾನಕ್ಕೆ ಸಂಬಂಧಿಸಿದಂಥ 30 ಪ್ರಶ್ನೆಗಳನ್ನು ಕೇವಲ 10 ನಿಮಿಷಗಳಲ್ಲಿ ಬಿಡಿಸ್ಕೊಡ್ತಾ ಹೋಗ್ತೀನಿ. ಸೊ ಇದು ನಿಮ್ಗೆ ಏನಾಗ್ತಾ ಹೋಗುತ್ತೆ, ಜಸ್ಟ್ ಒಂದು ರಿಪಿಟೇಷನ್ ಥರ ಆಗ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಮಾಡಬೇಕಾದಂಥ ಸಹಾಯ ಇಷ್ಟೇ, ಜಸ್ಟ್ ಈ ವಿಡಿಯೋಗೊಂದು ಲೈಕನ್ನು ಕೊಡುವಂಥದ್ದು. ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಪ್ರಯೋಗಶಾಲೆಯಲ್ಲಿ ಲವಣಗಳನ್ನು ತಯಾರಿಸಲು ಬಳಸುವ ಒಂದು ವಿಧಾನವಿದು ಅಂತ ಕೇಳಿದರೆ ಲೋಹ ಮತ್ತು ಆಮ್ಲ, ಆಮ್ಲ ಮತ್ತು ಕ್ಷಾರೀಯ, ಕಾರ್ಬೋನೇಟ್ ಮತ್ತು ಆಮ್ಲ ಮತ್ತು ಲೋಹ ಮತ್ತು ಅಲೋಹ ಎನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಉತ್ತರ ಏನಾಗ್ತಾ ಹೋಗುತ್ತೆ? ಸೊ ಇದಕ್ಕೆ ಸಂಬಂಧಿಸಿದಂತೆ ಕಾರ್ಬೋನೇಟ್ ಮತ್ತು ಆಮ್ಲ ಎನ್ನುವಂಥದ್ದು. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಈ ಒಂದು ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತದೆ, ಜಸ್ಟ್ ಒಂದು ಲೈಕನ್ನು ಕೊಡ್ತಾ ಹೋಗಿ. ಏನಕ್ಕೆ ಅಂತಂದರೆ ಸೊ ಇದು ನಾವು ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಮಾಹಿತಿ ಒದಗಿಸುವಂಥ ಒಂದು ವಿಡಿಯೋಗಳು ಇದಾಗಿರ್ತವೆ. ಇನ್ನು ಮುಂದಿನ ಪ್ರಶ್ನೆ: ಪ್ರೊಪೇನ್ನ ಪೂರ್ಣ ದಹನ ಕ್ರಿಯೆಯನ್ನು ಸೂಚಿಸುವ ರಾಸಾಯನಿಕ ಸಮೀಕರಣ ಯಾವುದು ಅಂತ ಕೇಳಿದರೆ ಪ್ರೊಪೇನ್ ಅಂತಂದರೆ C3H8 ಅಂತ ಕರೀತಾ ಹೋಗ್ತೀವಿ. ಆ C3H8 ಆಕ್ಸಿಜನ್ನೊಂದಿಗೆ ವರ್ತಿಸ್ತಾ ಹೋದರೆ ನಮಗೆ ಅಲ್ಲಿ ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಏನಾಗ್ತಾ ಹೋಗುತ್ತೆ, ಕಾರ್ಬನ್ ಮೊನಾಕ್ಸೈಡ್ ಅಲ್ಲ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಿಡುಗಡೆ ಮಾಡ್ತಾ ಹೋಗುತ್ತೆ. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಜೀವಿಗಳಲ್ಲಿ ಪರಾವರ್ತಿತ ಚಾಪವು ಅವು ಹಾದು ಹೋಗುವಂಥ ಸರಿಯಾದ ಮಾರ್ಗ ಇದಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಾದ ಉತ್ತರ ಆಗುತ್ತೆ? ಫಸ್ಟು ಮಾಹಿತಿ ಗ್ರಾಹಕಗಳಿಂದ ತಗೊಳ್ಳುತ್ತೆ ಮಾಹಿತಿಯನ್ನು, ತದನಂತರ ಏನಾಗ್ತಾ ಹೋಗುತ್ತೆ, ಜ್ಞಾನವಾಹಿ ನರಕೋಶದ ಮುಖಾಂತರ ಕಾರ್ಯನಿರ್ವಾಹಕಗಳಿಗೆ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಾನು ಇದ್ರ ಬಗ್ಗೆ ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. ಸೊ ಇದಕ್ಕೆ ಸಂಬಂಧಿಸಿದ ಯಾವುದಾಗುತ್ತೆ, ಗ್ರಾಹಕಗಳಿಂದ ಜ್ಞಾನವಾಹಿ ನರಕೋಶಗಳ ಮುಖಾಂತರ ಹೋಗಿ ಕ್ರಿಯಾವಾಹಿ ನರಕೋಶಗಳಿಗೆ ಮಾಹಿತಿ ಸಂಗ್ರಹವಾಗಿ ತದನಂತರ ಕಾರ್ಯನಿರ್ವಾಹಕದಿಂದ ಸಂಬಂಧ ಕಲ್ಪಿಸುವ ನರಕೋಶಕ್ಕೆ ಬರ್ತಾ ಹೋಗುತ್ತೆ ಮಾಹಿತಿ ಅನ್ನುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಮಾಲಿನ್ಯದಿಂದ ಉಂಟಾದ ಸ್ವಾಭಾವಿಕ ವಿದ್ಯಮಾನದ ಅಪಾಯವೇನು ಅಂತ ಕೇಳಿದರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಯಾವುದಾಗ್ತಾ ಹೋಗುತ್ತೆ, ಮಾಲಿನ್ಯದಿಂದ ಉಂಟಾದ ಸ್ವಾಭಾವಿಕ ವಿದ್ಯಮಾನದ ಅಪಾಯ ಯಾವುದಾಗಿರುತ್ತೆ? ಹಸಿರು ಮನೆ ಪರಿಣಾಮ ಆಗಿರುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ: 5 ಕಿಲೋಗ್ರಾಮ್ನಷ್ಟು ತುಕ್ಕು ಹಿಡಿದ ಕಬ್ಬಿಣದ ಪುಡಿಯನ್ನು ನಿಮಗೆ ನೀಡಲಾಗಿದೆ. ಈ ಕೆಳಗಿನ ಒಂದು ವಿಧಾನದಿಂದ ಶುದ್ಧ ಕಬ್ಬಿಣವನ್ನು ಪಡೆಯಬಹುದು ಅಂತ ಕೊಟ್ಟಿದ್ದಾರೆ. ತುಕ್ಕು ಹಿಡಿದ ಕಬ್ಬಿಣವನ್ನು ಕೊಟ್ಟು ಶುದ್ಧ ಕಬ್ಬಿಣ ಬೇಕು ಅಂತಂದಾಗ ನಾವು ಅಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಕೋಕ್ನೊಂದಿಗೆ ಕಬ್ಬಿಣ ತುಕ್ಕಿಡಿದ ಪುಡಿಯನ್ನು ಆಯಿಸಿದಾಗ ನಮಗೇನು ಬರುತ್ತೆ, ಶುದ್ಧ ಕಬ್ಬಿಣ ಸಿಗುತ್ತೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ: ಸಸ್ಯ ಬೀಜಗಳಿಂದ ಪಡೆದ ಕಚ್ಚಾ ಎಣ್ಣೆಯನ್ನು ಉಪಯುಕ್ತ ಇಂಧನವಾಗಿ ಪರಿವರ್ತಿಸಿದ ಪ್ರಕ್ರಿಯೆಗೆ ಏನಂತ ಕರಿತಾ ಹೋಗ್ತೀವಿ ಅಂತ ಕೇಳಿದರೆ ಸೊ ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಟ್ರಾನ್ಸ್ ಎಸ್ಟರಿಫಿಕೇಷನ್ ಅಂತ ಕರಿತೀವಿ. ಸಸ್ಯದ ಬೀಜಗಳಿಂದ ಪಡೆದ ಕಚ್ಚಾ ಎಣ್ಣೆಯನ್ನು ಉಪಯುಕ್ತ ಇಂಧನವಾಗಿ ಪರಿವರ್ತಿಸುವಂಥ ಪ್ರಕ್ರಿಯೆ. ಇನ್ನು ಮುಂದಿನ ಪ್ರಶ್ನೆ: ಭಾರತದಲ್ಲಿ ಲಡಾಖ್ ಪ್ರದೇಶದಲ್ಲಿ ಪ್ಯೂಗಾದಲ್ಲಿ ಬಳಸುವ ಶಕ್ತಿಯ ವಿಧ ಯಾವುದು ಅಂತ ಕೇಳಿದರೆ ಗಾಳಿ ಶಕ್ತಿ, ಅಣುಶಕ್ತಿ, ಸೌರಶಕ್ತಿ, ಭೂ ಉಷ್ಣ ಶಕ್ತಿ ಎನ್ನುವಂಥದ್ದು. ಸೊ ಪ್ಯೂಗಾದಲ್ಲಿ ಯಾವುದನ್ನ ಬಳಸ್ತಾ ಹೋಗ್ತಾರೆ ಅಂತಂದರೆ ಭೂ ಉಷ್ಣ ಶಕ್ತಿಯನ್ನು. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ: ಮರಕ್ಕಿಂತ ಇದ್ದಿಲು ಉತ್ತಮವಾದ ಇಂಧನ, ಕಾರಣ ಏನು ಅಂತ ಕೇಳಿದರೆ ಸೊ ಕಾರಣ ಏನು ಅಂತಂದರೆ ಇದ್ದಿಲು ಸಂಪೂರ್ಣವಾಗಿ ದಹಿಸುತ್ತದೆ, ಆದರೆ ಮತ್ತೆ ಕಾರ್ಬನ್ ಡೈಆಕ್ಸೈಡನ್ನು ಕಡಿಮೆ ಉತ್ಪತ್ತಿ ಮಾಡುತ್ತೆ. ಯಾವುದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಮರಕ್ಕೆ ಕಂಪೇರ್ ಮಾಡ್ಕೊಳ್ತಾ ಹೋದರೆ. ಇನ್ನು ಮುಂದಿನ ಪ್ರಶ್ನೆ: ರಕ್ತದ ಪ್ಲಾಸ್ಮಾದಲ್ಲಿರುವ ಬೃಹತ್ ಪ್ರಮಾಣದ ಧಾತು ಯಾವುದು ಅಂತ ಕೇಳಿದರೆ ಪ್ಲಾಸ್ಮಾದಲ್ಲಿ ನಮಗೆ ಮೆಗ್ನೀಷಿಯಂ ಕಂಡು ಬರ್ತಾ ಹೋಗುತ್ತೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ: ನಿತ್ಯ ಜೀವನದಲ್ಲಿ ಮೋಟಾರಿನ ಅನ್ವಯ ಇದಾಗಿದೆ ಅಂತ ಕೊಟ್ಟಿದ್ದಾರೆ. ಡೈನಮೋ, ಪರಿವರ್ತಕ, ಗ್ಯಾಲ್ವನೋಮೀಟರ್ ಅಂತ. ಸೊ ಕೊಟ್ಟಿರುವಂಥ ಆಪ್ಷನ್ಗಳೇನಾಗುತ್ತೆ, ಗ್ಯಾಲ್ವನೋಮೀಟರ್ ಮಾತ್ರ, ಪರಿವರ್ತಕ ಮಾತ್ರ, ಡೈನಮೋ ಮತ್ತು ಪರಿವರ್ತಕ ಮತ್ತು ಗ್ಯಾಲ್ವನೋಮೀಟರ್ ಅಂತ ಇದೆ. ಸೊ ನಿತ್ಯ ಜೀವನದಲ್ಲಿ ಮೋಟರಿಗೆ ಅನ್ವಯವಾಗುವಂತೆ ಸೊ ಸರಿಯಾಗಿರುವಂಥದ್ದು ಗ್ಯಾಲ್ವನೋಮೀಟರ್ ಮಾತ್ರ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ. ಸೊ ಇವೆಲ್ಲವೂ ಸಹ ಬೋರ್ಡಿಂದ ಬಿಟ್ಟಿರುವಂಥ ಕೆಲವೊಂದಿಷ್ಟು ಕೀ ಆನ್ಸರ್ಸ್ ಆಗಿದ್ದಾವೆ. 75 ಓಮ್ ಉರಿದವಿರುವ ಸುರುಳಿಯಲ್ಲಿ 2 ಆಂಪಿಯರ್ ವಿದ್ಯುತ್ತನ್ನು 2 ನಿಮಿಷಗಳ ಕಾಲ ತನಕ ಹಾಯಿಸಿದಾಗ ಸುರುಳಿಯಲ್ಲಿ ಉತ್ಪತ್ತಿಯಾದ ಉಷ್ಣ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ನಾವು ಇದಕ್ಕೆ H=I²RT ಎನ್ನುವಂಥ ಫಾರ್ಮುಲಾವನ್ನು ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಉತ್ತರ ಏನು ಬರ್ತಾ ಹೋಗುತ್ತೆ ಅಂತಂದರೆ ಸೊ ಒಟ್ಟಾಗಿ ನಮಗೆ 36,000 ಜೌಲ್ ಬರ್ತಾ ಹೋಗುತ್ತೆ. ಸೊ 36,000 ಜೌಲ್ ಎಲ್ಲಿದೆ? ಆಪ್ಷನ್ 2ರಲ್ಲಿದೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ: ಆಹಾರದಲ್ಲಿರುವ ಪಿಷ್ಟವನ್ನು ಪತ್ತೆ ಹಚ್ಚಲು ಬಳಸುವ ರಾಸಾಯನಿಕ ಉಪಕರಣ ಯಾವುದು ಅಂತ ಕೇಳಿದರೆ ಸೊ ಆಹಾರದಲ್ಲಿರುವ ಪಿಷ್ಟವನ್ನು ಪತ್ತೆ ಹಚ್ಚಬೇಕಾದ್ರೆ ನಾವು ಯಾರನ್ನ ಬಳಸ್ತೀವಿ? ಸೊ ಇದು ನಮಗೆ 6ನೇ ತರಗತಿಯಲ್ಲಿ ಕಂಡು ಬರ್ತಾ ಹೋಗುತ್ತೆ. ಅಯೋಡಿನ್ ದ್ರಾವಣವನ್ನು ಬಳಸ್ತಾ ಹೋಗ್ತೀವಿ. ಇನ್ನು ಮುಂದಿನ ಪ್ರಶ್ನೆ: ಯಕೃತ್ ನ್ಯೂನತಾ ಕಾರ್ಯದಿಂದ ಬಳಲುತ್ತಿರುವ ರೋಗಿಯೊಬ್ಬನಿಗೆ ವೈದ್ಯನು ಕೆಳಗಿನ ಯಾವ ವಿಧ ಜೀವಸತ್ವವನ್ನು ತೆಗೆದುಕೊಳ್ಳಲು ಸಲಹೆ ನೀಡಿದವರು ಅಂತ ಕೇಳಿದರೆ ಸೊ ಯಾವ ಒಂದು ಸಲಹೆಯನ್ನು ನೀಡ್ತಾ ಹೋಗ್ತಾರೆ? ವಿಟಮಿನ್ ಇ ಅನ್ನು ತಗೊಳ್ಳಿ ಅಂತ ಹೇಳ್ತಾರೆ. ಆಪ್ಷನ್ 3ರಲ್ಲಿದೆ ವಿಟಮಿನ್ ಇ ಎನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ: UPSನ ವಿಸ್ತೃತ ರೂಪ ಅಂತ ಕೇಳಿದರೆ UPSನ ವಿಸ್ತೃತ ರೂಪ ಏನಾಗುತ್ತೆ? ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಅಂತ ಆಗ್ತಾ ಹೋಗುತ್ತೆ. ಸೊ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಎನ್ನುವಂಥದ್ದು. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ.
ಸೀಸದ ನೈಟ್ರೇಟನ್ನು ಉಷ್ಣ ವಿಭಜನೆ ಕ್ರಿಯೆಗೆ ಒಳಪಡಿಸಿದಾಗ ದೊರೆಯುವ ಉತ್ಪನ್ನಗಳ ಸರಿಯಾದ ಅನುಕ್ರಮ ಏನಾಗಿರುತ್ತೆ ಅಂತ ಕೇಳಿದರೆ, ಸೊ ಇದಕ್ಕೆ ಸಂಬಂಧಿಸಿದಂತೆ ಸೀಸದ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅಂತದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ನಮ್ಮ ಸೌರವ್ಯೂಹದಲ್ಲಿ ಒಳಗ್ರಹದಲ್ಲಿ ಅತ್ಯಂತ ದೊಡ್ಡದ್ದು ಅಂತ ಕೇಳಿದರೆ ಹೊರಗ್ರಹ ಮತ್ತು ಒಳಗ್ರಹಗಳ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಇರಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಒಳಗ್ರಹಗಳಲ್ಲಿ ಅತ್ಯಂತ ದೊಡ್ಡದು ಯಾವುದಾಗ್ತಾ ಹೋಗುತ್ತೆ ಅಂದರೆ ನಮಗೆ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ನಮಗೆ ಆ ವರ್ಷದಲ್ಲಿ ನಮಗೇನು ಕೊಟ್ಟಿದ್ದಾರೆ, ಭೂಮಿ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಮಗೆ ಒಳಗ್ರಹಗಳಲ್ಲಿ ನಮ್ದು ಯಾವುದಾಗ್ತಾ ಹೋಗುತ್ತೆ, ಸೊ ಮಂಗಳ ಗ್ರಹ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಈ ರೀತಿ ಕೊಟ್ಟಾಗ ನಮ್ಗೆ ಏನಾಗ್ತಾ ಹೋಗುತ್ತೆ, ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾ ಹೋಗ್ತಾರೆ. ಇದಕ್ಕೆ ನಿಖರವಾಗಿರುವಂಥ ಒಂದು ಮಾಹಿತಿಯನ್ನು ಅಲ್ಲಿ ಅವರಿಗೆ ಆ ಇಯರಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಕಬ್ಬಿಣವು ಯಾವ ರೀತಿಯ ಅಯಸ್ಕಾಂತೀಯ ವಸ್ತು ಅಂತ ಕೇಳಿದರೆ ಡಯಾಕಾಂತೀಯ, ಪ್ಯಾರಾಕಾಂತೀಯ, ಫೆರೋಕಾಂತೀಯ, ಅಕಾಂತೀಯ ಅಂತ. ಕಬ್ಬಿಣ ಎನ್ನುವಂಥದ್ದು ತುಂಬ ಅಯಸ್ಕಾಂತೀಯ ವಸ್ತು ಆಗಿರ್ತದೆ, ಅದರಿಂದ ನಾವು ಅದನ್ನ ಫೆರೋಕಾಂತೀಯ ವಸ್ತು ಅಂತ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಒಂದು ಆವರ್ತನದಲ್ಲಿ ಸರಳ ಲೋಲಕದ ಕೆಲಸವು ಸಮನಾಗಿರುವುದು ಯಾವುದಕ್ಕೆ ಅಂತ ಕೇಳಿದರೆ ಚಲನಶಕ್ತಿಗೆ, ಪ್ರಚನ್ನ ಶಕ್ತಿಗೆ, ಶೂನ್ಯಕ್ಕೆ, ಒಟ್ಟು ಶಕ್ತಿಗೆ ಅಂತ ಕೊಟ್ಟಿದ್ದಾರೆ. ನೋಡಿ, ಒಂದು ಆವರ್ತನದಲ್ಲಿ ಸರಳಲೋಕದ ಕೆಲಸ ಏನಾಗಿರುತ್ತೆ, ಶೂನ್ಯಕ್ಕೆ ಸಮನಾಗಿರುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಒಂದು ಪೆಟ್ಟಿಗೆಯು ಘರ್ಷಣೆ ಇಲ್ಲದ ಒಂದು ಕ್ಷಿತಿಜದ ಮೇಲೆ ನಿಶ್ಚಲ ಸ್ಥಿತಿಯಲ್ಲಿದೆ. ಆ ಪೆಟ್ಟಿಗೆಯ ಮೇಲೆ 10 ನ್ಯೂಟನ್ ಬಲವು 3 ಸೆಕೆಂಡ್ಗಳ ಕಾಲ ಪ್ರಯೋಗಿಸಲ್ಪಟ್ಟರೆ 3ನೇ ಸೆಕೆಂಡಿನ ಕೊನೆಯ ಅವಧಿಯಲ್ಲಿ ಆ ಪೆಟ್ಟಿಗೆಯ ಸಂವೇಗವು ಏನಾಗುತ್ತೆ ಅಂತ ಹೇಳಿದರೆ, ಸಂವೇಗ P m/v ಅಂತ ಒಂದು ಸೂತ್ರವನ್ನು ಹಾಕೊಳ್ತಾ ಹೋಗಬೇಕಾಗುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ಕನ್ವರ್ಷನ್ ಮಾಡ್ಕೊಳ್ತಾ ಹೋಗೋದಾದರೆ, ಸೊ ಇದಕ್ಕೆ ನಿಮಗೆ ಆನ್ಸರ್ ಏನು ಬರುತ್ತೆ ಅಂತಂದರೆ 30 ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಆಗ್ತಾ ಹೋಗುತ್ತೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಕಾಂತಕ್ಷೇತ್ರದ SI ಏಕಮಾನ ಅಂತ ಕೇಳಿದರೆ ಕಾಂತಕ್ಷೇತ್ರ SI ಏಕಮಾನ ಏನಾಗ್ತಾ ಹೋಗುತ್ತೆ. ಸೊ ನಿಮಗೆ ಇಲ್ಲಿ ಸ್ವಲ್ಪ ಇದರಲ್ಲಿ ಕ್ಲಾರಿಟಿಯಾಗಿ ಇಲ್ಲ. ಸೊ ಆಪ್ಷನ್ 2 ಆಗ್ತಾ ಹೋಗುತ್ತೆ, ನ್ಯೂಟನ್ ಪರ್ ಆಂಪಿಯರ್ ಪರ್ ಮೀಟರ್ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ZPD ಅಂತಂದರೆ ಏನು ಅಂತ ಕೊಟ್ಟಿದ್ದಾರೆ. ನೋಡಿ, ZPD ಅನ್ನುವಂಥದ್ದು ನಮಗೆ ಸಾಮಾನ್ಯವಾಗಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವಂಥದ್ದು, ಆದರೂ ಸಹ ನಿಮಗೆ ಇಲ್ಲೂ ಸಹ ಕೇಳಿದ್ದಾರೆ. ZPD ಅಂತಂದರೆ ಏನಂತ ಕರಿತಾ ಹೋಗ್ತೀವಿ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಸಂಕಲನಾತ್ಮಕ ಮೌಲ್ಯಮಾಪನ ಎನ್ನುವಂಥದ್ದು ಎಂಥದ್ದಾಗಿರುತ್ತೆ, ಕಿರುಪರೀಕ್ಷೆ, ಘಟಕ ಪರೀಕ್ಷೆ, ವಾರ್ಷಿಕ ಪರೀಕ್ಷೆ, ನೈದಾನಿಕ ಪರೀಕ್ಷೆ ಅಂತ ಇದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸಂಕಲನಾತ್ಮಕ ಪರೀಕ್ಷೆ ಅನ್ನುವಂಥದ್ದು ಒಂದು ವಾರ್ಷಿಕ ಪರೀಕ್ಷೆ ಆಗಿರುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಯಾವ ಮಕ್ಕಳಿಗೆ ಪರಿಹಾರ ಬೋಧನೆಯ ಅವಶ್ಯಕತೆ ಇದೆ, ಅನಕ್ಷರಸ್ಥ ಪೋಷಕರ ಮಕ್ಕಳಿಗೆ, ನೌಕರಿಯಲ್ಲಿರುವ ಪೋಷಕರ ಮಕ್ಕಳಿಗೆ, ಬುದ್ಧಿವಂತ ವರ್ಗದ ಮಕ್ಕಳಿಗೆ ಮತ್ತು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಅಂತ ಇದೆ. ಸೊ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಪರಿಹಾರ ಬೋಧನೆಯ ಅವಶ್ಯಕತೆ ಇರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಇದು ಶಿಕ್ಷಕ ಕೇಂದ್ರಿತ ಪದ್ಧತಿ ಅಂತ ಕೊಟ್ಟಿದ್ದಾರೆ. ಅನುಗಮನ, ನಿಗಮನ, ಸಮಸ್ಯೆ ಬಿಡಿಸುವುದು, ಉಪನ್ಯಾಸ ಪದ್ಧತಿ ಅಂತ ಇದೆ. ಸೊ ನಮಗೆ ಶಿಕ್ಷಕ ಕೇಂದ್ರಿತ ಯಾವ್ದನ್ನ ಕರಿತಾ ಹೋಗ್ತೀವಿ, ಉಪನ್ಯಾಸ ಪದ್ಧತಿಯನ್ನು ಕಾಣ್ತಾ ಹೋಗ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ವೈಗೋಟ್ಸ್ಕಿ ಅವರ ಸಿದ್ಧಾಂತ ಯಾವುದು ಅಂತ ಕರಿತೀವಿ. ಅವರನ್ನು ಸಾಮಾನ್ಯವಾಗಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತ ಅಂತ ಕರಿತಾ ಹೋಗ್ತೀವಿ. ಸೊ ಇದರಲ್ಲಿ ಕೊಟ್ಟಿರುವಂತೆ ಸಾಮಾಜಿಕ ರಚನಾವಾದ, ವೈಯಕ್ತಿಕ ರಚನಾವಾದ, ಅನುಭವ ತತ್ವ ರಚನಾವಾದ, ಅನ್ವೇಷಣ ರಚನಾವಾದ ಅಂತ ಇದೆ. ಸೊ ಆಪ್ಷನ್ 1 ಸಾಮಾಜಿಕ ರಚನಾವಾದ ಎನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಮಕ್ಕಳು ತೇಲುವಿಕೆಯ ನಿಯಮಗಳ ವಿವಿಧ ಹಂತಗಳನ್ನು ಸಂಶ್ಲೇಷಿಸಿ ಸಾರಾಂಶ ಪಡೆಯುವಲ್ಲಿ ಇಚ್ಛಿತರಾಗುವರು. ಇದು ಜ್ಞಾನಾತ್ಮಕ ವಲಯದಲ್ಲಿ ಈ ವರ್ತನಾ ವಿಶೇಷ, ಅನ್ವಯ, ವಿಶ್ಲೇಷಣೆ, ಸಂಶ್ಲೇಷಣೆ, ಮೌಲ್ಯೀಕರಣ ಅಂತ ಕೇಳಿದರೆ. ಸೊ ಮಕ್ಕಳು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಸೊ ಮಕ್ಕಳು ತೇಲುವಿಕೆಯ ನಿಯಮಗಳ ವಿವಿಧ ಹಂತಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಸೊ ವಿಶ್ಲೇಷಣೆಯನ್ನು ಮಾಡಿ ಏನು ಮಾಡ್ತಾ ಇದ್ದಾರೆ, ಸೊ ನಮಗಿಲ್ಲಿ ಅವರು ಆ ಸಾರಾಂಶ ಪಡೆಯುವಲ್ಲಿ ಇಚ್ಛಿತರಾಗ್ತಾ ಇದ್ದಾರೆ. ಸೊ ಏನಾಗ್ತಾ ಹೋಗ್ತಿದ್ದಕ್ಕೆ ಇದಕ್ಕೆ ಸಂಬಂಧಿಸಿದಂತೆ, ಸೊ ಆಪ್ಷನ್ 3 ಸಂಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಜ್ಞಾನಾತ್ಮಕ ವಲಯಕ್ಕೆ ಇದು ಸಂಬಂಧಿಸಿದೆ ಅಂತ ಕೇಳಿದರೆ ಜ್ಞಾನ, ಭಾವನೆ, ಮನೋಜನ್ಯ ಕೌಶಲ್ಯ, ಸ್ಮರಣೆ ಎನ್ನುವಂಥದ್ದು. ಸೊ ಜ್ಞಾನಾತ್ಮಕ ವಲಯಕ್ಕೆ ನಾಲೆಡ್ಜ್ ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಜ್ಞಾನ ಎನ್ನುವಂಥದ್ದು ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಶಿಕ್ಷಕರಿಗೆ ರಿಫ್ಲೆಕ್ಷನ್ ನಿಯತಕಾಲಿಕವು ಈ ರೀತಿಯಾಗಿ ಸಹಾಯಕವಾಗಿದೆ. ಆಲೋಚನಾಬದ್ಧವಾಗಿ, ಆಳವಾಗಿ ಇಂದಿನ ಘಟನೆಗಳನ್ನು ಮತ್ತು ಬದಲಿ ಕ್ರಿಯಾತ್ಮಕಗಳನ್ನು ಗಣನೆಗೆ ತೆಗೆದುಕೊಳ್ಳಲು ಕನ್ನಡಿಯಿಂದ ರಿಫ್ಲೆಕ್ಷನ್ ಮಾಡಲಾಗಿರುತ್ತದೆ. ಇದು ಶಿಕ್ಷಕರು ಪಾಠ ಟಿಪ್ಪಣಿಗಳನ್ನು ಬರೆಯುವ ನಿಯತಕಾಲಿಕವಾಗಿದೆ. ಇದು ವಿಜ್ಞಾನದ ಪ್ರಯೋಗ ಮತ್ತು ವೀಕ್ಷಣೆಗಳನ್ನು ಬರೆಯುವ ನಿಯತಕಾಲಿಕೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಏನಾಗ್ತಾ ಹೋಗುತ್ತೆ, ಶಿಕ್ಷಕರಿಗೆ ರಿಫ್ಲೆಕ್ಷನ್ ನಿಯತಕಾಲಿಕೆ ಏನು ಮಾಡುತ್ತೆ, ಆಲೋಚನಾಬದ್ಧವಾಗಿ, ಆಳವಾಗಿ ಇಂದಿನ ಘಟನೆಗಳನ್ನು ಮತ್ತು ಬದಲಿ ಕ್ರಿಯಾತ್ಮಕತೆಗಳನ್ನು ಗಣನೆಗೆ ತೆಗೆದುಕೊಳ್ಳಲು ಸಹಾಯಕ ಆಗುತ್ತೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಡ್ರಿಲ್ ಮತ್ತು ಅಭ್ಯಾಸಗಳು ಏನಾಗಿರ್ತವೆ. ಸೊ ಇವೆರಡೂ ಸಹ ಸಮನಾದ ಪದಗಳಾಗಿದ್ದಾವೆ. ಹೆಸರಿನಲ್ಲಿ ವ್ಯತ್ಯಾಸಿಸುತ್ತವೆ. ಭಾಗದಿಂದ ಪೂರ್ಣದೆಡೆಗೆ ಸಂಬಂಧಿಸಿದ್ದಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಡ್ರಿಲ್ ಮತ್ತು ಅಭ್ಯಾಸಗಳು ಎನ್ನುವಂಥದ್ದು ನಮ್ಗೆ ಏನಾಗ್ತಾ ಹೋಗುತ್ತೆ, ಸಾಮಾನ್ಯವಾಗಿ ವಿಜ್ಞಾನ ಮತ್ತು ಗಣಿತದಲ್ಲಿ ಇದನ್ನ ಬಳಸ್ತಾ ಹೋಗ್ತೀವಿ. ಭಾಗದಿಂದ ಪೂರ್ಣದೆಡೆಗೆ ಸಂಬಂಧಿಸಿರುವಂಥದ್ದಾಗಿರುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇವತ್ತಿನ ಕೊನೆಯ ಪ್ರಶ್ನೆ,
ಸಮಗ್ರತೆಯ ವಿಧಾನದಲ್ಲಿ ಏನಾಗ್ತಾ ಹೋಗುತ್ತೆ, ಒಂದು ಪರಿಕಲ್ಪನೆಯನ್ನು ವಿವಿಧ ಆಯಾಮಗಳಲ್ಲಿ ಚರ್ಚಿಸಲಾಗುತ್ತದೆ, ಒಂದು ಪರಿಕಲ್ಪನೆಯನ್ನು ಪ್ರತ್ಯೇಕಿಸಿ ತಿಳಿಸಲಾಗುತ್ತದೆ, ಘಟಕದ ವಿವಿಧತೆಯನ್ನು ಬೋಧಿಸಲಾಗಿದೆ, ಪ್ರಮುಖ ವಿಷಯದ ಅಧ್ಯಯನವನ್ನು ಮಾತ್ರ ಮಾಡುವ ವಿಧಾನವಾಗಿದೆ ಅಂತ ಕೊಟ್ಟಿದ್ದಾರೆ. ಸಮಗ್ರತೆಯ ವಿಧಾನದಲ್ಲಿ ಒಂದು ಪರಿಕಲ್ಪನೆ ವಿವಿಧ ಆಯಾಮಗಳನ್ನು ಚರ್ಚಿಸಲಾಗುತ್ತದೆ. ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ನಿಮಗೆ 30 ಪ್ರಶ್ನೆಗಳನ್ನು ನಾನು ಸರಿಸುಮಾರಾಗಿ 10 ರಿಂದ 11 ನಿಮಿಷದಲ್ಲಿ ನಾನು ನಿಮಗೆ ಮುಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇದಿಷ್ಟು ನಿಮಗೆ ಲಾಸ್ಟ್ ಮಿನಿಟ್ ರಿವಿಷನ್ಗೆ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸೊ ಒಂದೊಂದು ನಿಮಿಷದಲ್ಲಿ ನಿಮಗೆ 3 ಪ್ರಶ್ನೆಗಳನ್ನು ರಿವಿಷನ್ ಮಾಡಿದಂತಾಗುತ್ತೆ ಮತ್ತು ಮಾಹಿತಿ ನಿಮಗೆ ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ. ನಾನು ಬೇರೆ ಆಪ್ಷನ್ಸ್ ನಿಮಗೆ ಯಾವುದು ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಅದು ಯಾಕೆ ಕೊಟ್ಟಿಲ್ಲ ಅಂತಂದರೆ, ಸೊ ಸಾಮಾನ್ಯವಾಗಿ ನಿಮಗೆ ಆ ಪ್ರಶ್ನೆಗಳು ನೇರವಾಗಿ ಆನ್ಸರ್ ಮಾಡೋದಕ್ಕೆ ಸಹಾಯ ಆಗಲಿ ಅನ್ನುವಂಥ ಉದ್ದೇಶದಿಂದ ಅಷ್ಟೇ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಮಾಡುವಂಥ ಸಹಾಯ ಇಷ್ಟೇ, ಜಸ್ಟ್ ಈ ವಿಡಿಯೋವನ್ನು ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡುವಂಥದ್ದು, ಜೊತೆಗೆ ಒಂದು ಲೈಕನ್ನು ಕೊಡುವಂಥದ್ದು. ಸ್ನೇಹಿತರೆ, ಮುಂದಿನ ಒಂದು ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.